ಓಕೆ, ಇಲ್ಲ ಇಲ್ಲ ಎನ್ನುತ್ತಲೇ ಆಪರೇಷನ್ ಕಮಲಕ್ಕೆ ಮುಂದಾಗಿದೆಯಾ ಬಿಜೆಪಿ? ಮುಂದಾಗಿದೆ ಅಂತ ಕೆಲವು ಸಾಕ್ಷ್ಯಗಳು ಹೇಳ್ತಾ ಇದೆ. ನಿನ್ನೆ ಕೂಡ ದೆಹಲಿಯಲ್ಲಿ ಯಡಿಯೂರಪ್ಪನವರು ಹೇಳಿದ್ರು, ನಮ್ಮ ಜೊತೆ ಯಾವ ಶಾಸಕರೂ ಸಂಪರ್ಕದಲ್ಲಿ ಇಲ್ಲ ಅಂತ. ಆದರೆ ನಾವೀಗ ತೋರಿಸ್ತಾ ಇರ್ತಕ್ಕಂಥ ಫೋಟೋದಲ್ಲಿ ಕಾಂಗ್ರೆಸ್ನ ಶಾಸಕರ ಜೊತೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಂಡು ಬಂದಿರತಕ್ಕಂಥದ್ದು. ಇದಕ್ಕಿಂತ ಸಾಕ್ಷಿ ಬೇಕಾ ಹಾಗಾದ್ರೆ ಆಪರೇಷನ್ ಕಮಲ ನಡೀತಾ ಇದೆ ಅನ್ನೋದಕ್ಕೆ? ಆ ಸಾಕ್ಷ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಶ್ವಥ್ ನಾರಾಯಣ್ ಮತ್ತು ಉಮೇಶ್ ಜಾಧವ್ ಮುಂಬೈನ ಹೋಟೆಲ್ ಒಂದರಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ದೃಶ್ಯಗಳು. ಹಾಗಾದರೆ ಯಡಿಯೂರಪ್ಪನವ್ರು ಹೇಳ್ತಾ ಇರೋ ಪ್ರಕಾರ ಯಾವ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಇವತ್ತು ಅಶ್ವಥ್ ನಾರಾಯಣ್ ಅವ್ರ ಜೊತೆ ಹೇಗೆ ಗುರುತಿಸ್ಕೊಂಡ್ರು ಅಥವಾ ಹೇಗೆ ಕಾಣಿಸ್ಕೊಂಡ್ರು ಅಂತ ನಿನ್ನೆ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಈ ವಿಚಾರವಾಗಿ, ಅದನ್ನು ನೋಡೋಣ ಬನ್ನಿ. ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕು. ನಾವ್ ಯಾರೇ ಒಬ್ಬ ಕಾಂಗ್ರೆಸ್ ಜೆಡಿಎಸ್ ಶಾಸಕನ ಟಚ್ ಮಾಡಿಲ್ಲ. ನಾವು 104 ಜನ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವು 20 ಸೀಟ್ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹೊರತು ಅವರು ನಮ್ಮವ್ರನ್ನ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಣಕಾಸಿನ ಒಂದು ಆಮಿಷ ಒಡ್ಡಿ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡ್ತಿರೋದು ಅವರೇ ಹೊರತು ಬಿಜೆಪಿ ಅವರನ್ನ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅರ್ಥ ಇಲ್ಲಮ್ಮ. ಸತ್ಯಾಂಶ ಒಂದು ಹುಡುಗಾಸಿಲ್ಲ. ಮುಂಬೈ ಜಗತ್ತಿಂದ ನಮ್ಮ ದೇಶದಿಂದ ದೂರ ಏನಿಲ್ವಲ್ಲ, ಎಲ್ರಿಗೂ ಗೊತ್ತಾಗುತ್ತಲ್ಲ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಅದೇನಿದ್ರು ಅದು ಕಾಂಗ್ರೆಸ್ ಜೆಡಿಎಸ್ ನವ್ರಿಗೆ ಗೊತ್ತಷ್ಟೇ. ನಮ್ಗೆ ಯಾವುದೇ ರೀತಿಯ ಈ ವಿಷಯನೂ ಗೊತ್ತಿಲ್ಲ. ಸಾಯಂಕಾಲವರೆಗೂ ಇಲ್ಲೇ ಇರ್ತಾರೆ ಅಲ್ಲಣ್ಣ. ಈಗ ಅವರು ಟಿಫನ್ ಬ್ರೇಕ್ಫಾಸ್ಟ್ ಕರೆಯೋದು, ಊಟಕ್ಕೆ ಕರೆಯೋದು, ಅವ್ರು ಒಟ್ಟಾಗಿರ್ಬೇಕು ಅಂತ ಪ್ರಯತ್ನ ಮಾಡೋದು ಜೆಡಿಎಸ್ ಕಾಂಗ್ರೆಸ್, ಅದ್ರಲ್ಲಿ ತಪ್ಪೇನಿದೆ? ನಾನ್ಯಾಕೆ ಅದಕ್ಕೆ ವಿರೋಧ ಮಾಡಲಿ? ಅವರ ಶಾಸಕನ ಒಗ್ಗಟ್ಟಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಅವರು ಮಾಡಿದ್ರೆ, ನಮ್ಮ ಶಾಸಕನ ನಾವು ಒಗ್ಗಟ್ಟಾಗಿ ಇಟ್ಕೊಳ್ಳೋ ಪ್ರಯತ್ನ ನಾವ್ಯಾಕೆ ಮಾಡ್ತೇವೆ? ಅವರು ಮಾಡ್ತಾರೆ, ಅದ್ರಲ್ಲಿ ತಪ್ಪೇನಿದೆ ಅಂತ. ನಾವು ನಮ್ಮದೇ ಆದ ರೀತಿಯಲ್ಲಿ ಲೋಕಸಭೆ ಬೇರೆ ಬೇರೆ ದೃಷ್ಟಿಯಿಂದ ಒಟ್ಟಾಗಿ ಇಟ್ಕೊಂಡು ನಾವು ಸ್ಟ್ರಾಟಜಿ ಏನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಒಬ್ಬ ರಾಜ್ಯದ ಮುಖ್ಯ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಯಡಿಯೂರಪ್ಪನವ್ರು ನಿನ್ನೆ ಹೇಳಿದ್ರು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ನಾವು ಯಾವ ಕಾಂಗ್ರೆಸ್ ಶಾಸಕರನ್ನಾಗಲಿ ಜೆಡಿಎಸ್ ಶಾಸಕರನ್ನಾಗಲಿ ಟಚ್ ಮಾಡಿಲ್ಲ ಅಂತ. ಆದರೆ ಈಗ ಪ್ರೂಫ್ ಸಿಕ್ಕಿದೆಯಲ್ಲ, ಇದಕ್ಕೇನು ಹೇಳ್ತಾರೆ ಅಂತ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕು. ನಾವ್ ಯಾರೇ ಒಬ್ಬ ಕಾಂಗ್ರೆಸ್ ಜೆಡಿಎಸ್ ಶಾಸಕನ ಟಚ್ ಮಾಡಿಲ್ಲ. ನಾವು 104 ಜನ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವು 20 ಸೀಟ್ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹೊರತು ಅವರು ನಮ್ಮವ್ರನ್ನ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಣಕಾಸಿನ ಒಂದು ಆಮಿಷ ಒಡ್ಡಿ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡ್ತಿರೋದು ಅವರೇ ಹೊರತು ಬಿಜೆಪಿ ಅವರನ್ನ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಕುಮಾರಸ್ವಾಮಿ ಅವರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಯಡಿಯೂರಪ್ಪನವ್ರು ಹೇಳ್ತಾರೆ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಟಚ್ ಮಾಡಿಲ್ಲ ಅಂತ. ಆದ್ರೆ ಈಗ ಪಬ್ಲಿಕ್ ಟಿವಿಗೆ ಅದರ ಸಾಕ್ಷಿ ಸಿಕ್ಕಿದೆ. ಈಗೇನ್ ಹೇಳ್ತಾರೆ ಅಂತ? ಖಂಡಿತವಾಗಿಯೂ ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕ್ ಬಿಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿನ್ನೆವರೆಗೂ ಕೂಡ ನಾವು ಯಾವುದೇ ರೀತಿಯ ಶಾಸಕರನ್ನ ಸಂಪರ್ಕ ಮಾಡಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಫೋಟೋ ಬಹಿರಂಗವಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಶಾಸಕರುಗಳೇ ಆ ಒಂದು ಕಾಂಗ್ರೆಸ್ನ ಶಾಸಕರು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಆಗ ಈಗ ಬಿಜೆಪಿ ನಾಯಕರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಡಿಯೂರಪ್ಪ ಅವರು ಕೂಡ ಈ ಒಂದು ಹೋಟೆಲ್ ಇಂದ ಹೊರಗಡೆ ಬಂದಿಲ್ಲ, ಮತ್ತೆ ಮಾಧ್ಯಮದವರಿಗೂ ಕೂಡ ಮುಖನೂ ಕೂಡ ತೋರಿಸಿಲ್ಲ. ಹಾಗಾಗಿ ಈ ಹೋಟೆಲ್ ಒಳಗಡೆ ಇದ್ದಾರೆ. ಹಾಗಾಗಿ ಅವರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಅವರ ರಿಯಾಕ್ಷನ್ಗೋಸ್ಕರ ನಾವು ಕೂಡ ಕಾಯ್ತಾ ಇದೀವಿ. ಅರವಿಂದ್, ಅಶ್ವಥ್ ನಾರಾಯಣ್ ಅವರು ಹೋಗಿ ಅವ್ರ ಸ್ನೇಹಿತರನ್ನ ಭೇಟಿ ಮಾಡ್ಕೊಂಡು ಬಂದ್ರೆ ಅದಕ್ಕೂ ಪಕ್ಷಕ್ಕೂ ಏನ್ ಸಂಬಂಧ ಅಂತ ಉಲ್ಟಾ ಹೊಡೆದು ಬಿಡ್ತಾರ ಅಂತ ಬಿಜೆಪಿ ಅವರು? ಖಂಡಿತವಾಗಿಯೂ ಕೂಡ ರಾಜಕೀಯ ಪಕ್ಷಗಳು ಮತ್ತೆ ರಾಜಕಾರಣಿಗಳು ಅಂದ್ಮೇಲೆ ಏನ್ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಯಾವುದೇ ವಿಚಾರವನ್ನು ಕೂಡ ತಿರುಗಿಸುವಂತ ಒಂದು ಕಲೆ ಅವರಿಗೆ ಕರಗತ ಆಗಿರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಒಂದು ಅಶ್ವಥ್ ನಾರಾಯಣ್ ಅವರ ಫೋಟೋ ಸಿಕ್ಕಿರ್ತಕ್ಕಂಥದ್ದು ಯಾವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಬಿಜೆಪಿಯ ಶಾಸಕರು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಈ ಒಂದು ಕೆಲ ಕಾಂಗ್ರೆಸ್ ಶಾಸಕರ ಜೊತೆ ಸಂಪರ್ಕ ಹೊಂದಿದ್ದಾರೆ, ಅತೃಪ್ತ ಶಾಸಕರ ಜೊತೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಬಿಜೆಪಿಯ ರಾಜ್ಯ ಬಿಜೆಪಿ ಘಟಕದ ಒಂದು ಸ್ಪಷ್ಟೀಕರಣ ಏನು, ಯಡಿಯೂರಪ್ಪನವರ ಸ್ಪಷ್ಟನೆ ಏನು, ಮತ್ತೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟನೆ ಏನು ಕೂಡ ಕಾದ್ ನೋಡ್ಬೇಕಾಗಿದೆ. ಅಲ್ಲಿಗೆ ರವೀಶ್, ಪದೇ ಪದೇ ಕಾಂಗ್ರೆಸ್ನ ಕೆಲವು ನಾಯಕರು, ಬಿಜೆಪಿಯ ಕೆಲವು ನಾಯಕರು ಮಾಧ್ಯಮದವ್ರನ್ನೇ ತಪ್ಪು ಅಂತಿದ್ರಲ್ಲ, ಎಲ್ಲ ನಿಮ್ಮ ಸೃಷ್ಟಿ, ಎಲ್ಲ ನೀವು ಸೃಷ್ಟಿ ಮಾಡ್ಕೊಂಡು ಸುದ್ದಿನ ಹುಟ್ಟಾಕ್ತಿದ್ದೀರಾ ಅಂತ. ಈಗಲಾದ್ರೂ ಅಟ್ಲೀಸ್ಟ್ ಅವ್ರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರ ಈ ಸಾಕ್ಷಿ ನೋಡಿದ ಮೇಲೆ ಅಂತ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ
ಎಲ್ಲೋ ಒಂದ್ ಕಡೆ ಅವ್ರಿಗೆ ಉಲ್ಟಾ ಆಗುತ್ತೆ, ರಿವರ್ಸ್ ಆಗುತ್ತೆ ಅನ್ನೋದು ಕಂಡು ಬಂದ ಮೇಲೆ ಮಾಧ್ಯಮಗಳ ಮೇಲೆ ಈ ರೀತಿ ಗೂಬೆ ಕೂರಿಸೋದು ಸಹಜ. ಹಾಗಾಗಿ ರಾಜಕೀಯ ಪಕ್ಷಗಳು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಈಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ನ ನಾಯಕರುಗಳಾಗ್ಲಿ ಜೊತೆಗೆ ಬಿಜೆಪಿಯ ನಾಯಕರುಗಳಾಗ್ಲಿ ಒಂದ್ ರೀತಿಯಲ್ಲಿ ಈಗ ಮಾಧ್ಯಮಗಳ ಮೇಲೆ ಬ್ಲೇಮ್ ಮಾಡೋದು ತಪ್ಪುತ್ತೆ. ಜೊತೆಗೆ ಅವರವರೇ ಕಚ್ಚಾಟಕ್ಕೂ ಕೂಡ ಈಗ ನಿಂತ್ಕೊಳ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ ಯಡಿಯೂರಪ್ಪನವರು ಈ ಒಂದು ಸಂದರ್ಭದಲ್ಲಿ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಬಿಜೆಪಿಯ ನಾಯಕರು ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಒಂದ್ ರೀತಿಯಲ್ಲಿ ಸಂಕಟದಲ್ಲಿ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಅಂತಾನೆ ಹೇಳ್ಬೋದು. ಬಿಜೆಪಿಯವರು ಹೇಗೆ ಇಕ್ಕಟ್ಟು ಅಂತೀರಾ ರವೀಶ್? ಅಂದ್ರೆ ಅವ್ರಿಗೆ ಅಗತ್ಯವಾದ ನಂಬರ್ ಇನ್ನೂ ಸಿಕ್ಕಿಲ್ಲ, ಬಟ್ ಅಷ್ಟರಲ್ಲಾಗ್ಲೇ ಮೀಡಿಯಾ ಗೊತ್ತಾಗೋಯ್ತು ಅಂತನಾ? ಖಂಡಿತವಾಗಿ ಕೂಡ ಇರ್ಬೋದು. ಯಾಕಂದ್ರೆ ಅಗತ್ಯವಾದ ನಂಬರ್ ಸಿಕ್ಕಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವರು ಕೂಡ ಸುಮ್ನೆ ಕೂತಿಲ್ಲ, ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಸುಮ್ನೆ ಕೂತಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಅದು ಒಂದ್ ರೀತಿಯಲ್ಲಿ ಅಪಾಯ ತರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಕೇವಲ ಶಾಸಕರನ್ನ ಕರೆದುಕೊಂಡು ಹೋದ ತಕ್ಷಣ ಕೂಡ ಸರ್ಕಾರ ಬಿದ್ದೋಗೋದಿಲ್ಲ. ಹಾಗಾಗಿ ಪ್ರೋಸೆಸ್ಗಳು ಬಹಳ ಇರುತ್ತೆ. ಆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಸಾಕಷ್ಟು ಅಡೆತಡೆಗಳನ್ನು ಕೂಡ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದೆಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಬಿಜೆಪಿ ಶಾಸಕರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕ್ ಬಿಡ್ತಾರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಬಚಾವ್ ಮಾಡಿಕೊಂಡು ಹೇಗೆ ಅವರು ಶಾಸಕರನ್ನ ಕರೆತರ್ತಾರೆ, ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.